ಏನೋ ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಏನೇನೆಲ್ಲ ಆಯಿತು ಡೆವಲಪ್ಮೆಂಟು ಇಲ್ಲಿ ತನಕ ಅನ್ನೋದನ್ನು ನೀವು ಗಮನಿಸಿದಿರಿ. ಇದೀಗ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಗೆ ಇವತ್ತು ವೆರಿ ಬಿಗ್ ಡೇ. ಏನು ಗೊತ್ತಾ, ಇವತ್ತು ಕೋರ್ಟ್ ಮುಂದೆ ಚಿನ್ನಯ್ಯ ಹೇಳಿಕೆಗಳನ್ನು ದಾಖಲು ಮಾಡ್ತಾನೆ. ಈ ಮಾಸ್ಕ್ ಮ್ಯಾನ್ ಅಥವಾ ಬುರುಡೆ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. 183 ಸ್ಟೇಟ್ಮೆಂಟ್ ಕೊಡಲಿಕ್ಕಿದ್ದಾನೆ ಸಿಎಂ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅದರ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಸಿಎಂ ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನುವಂಥ ಕುತೂಹಲ ಮನೆ ಮಾಡ್ತಾ ಇದೆ. ಈಗಾಗಲೇ ದಿನಕ್ಕೊಂದರಂತೆ ವಿಡಿಯೋಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನಿಂದ. ಚಿನ್ನಯ್ಯ ಮತ್ತು ತಿಮರೋಡಿಯ ವಿಡಿಯೋಸ್ಗಳನ್ನು 1 by 1 ರಿಲೀಸ್ ಮಾಡ್ತಾ ಇದ್ದಾರೆ. ಸುಮಾರು 13-14 ವಿಡಿಯೋ ಆಯಿತು 4 ದಿನ ಗ್ಯಾಪಲ್ಲಿ. ತಿಮರೋಡಿ ಜೊತೆಗಿನ ಚಿನ್ನಯ್ಯ ವಿಡಿಯೋಸ್ಗಳು ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೊಮ್ಮೆ 183 ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ ಮೇಲೆ ನಿಂತಿದೆ, ಆತ ಕೊಡುವಂತಹ ಹೇಳಿಕೆಯ ಮೇಲೆ ನಿಂತಿದೆ ಬುರುಡೆ ಗ್ಯಾಂಗ್ನ ಭವಿಷ್ಯ. ಆಮೇಲೆ ಈ ಹಿಂದೆ ಈಗ 4 ದಿನ ಗ್ಯಾಪಲ್ಲಿ 13 ವಿಡಿಯೋಸ್ಗಳನ್ನು ಬಿಟ್ಟಿದೆ ಈಗ ಬುರುಡೆ ಗ್ಯಾಂಗ್ ಕಡೆಯಿಂದ. ಸೊ ಹಾಗಾಗಿ ಆ ವಿಡಿಯೋ ಹಿಂದಿನ ಉದ್ದೇಶ ಏನು ಅಂತ ಈಗ ಆಲ್ರೆಡಿ ಜಗಜ್ಜಾಹೀರು. ಸಿಕ್ಕಾಕೊಂಡ್ರೆ ಏನು ಮಾಡಬೇಕು, ತಪ್ಪಿಸ್ಕೊಂಡ್ರೆ ಏನು ಮಾಡಬೇಕು, ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆತ ತೀರೋದ್ರೆ ಏನೇನು ಹಾಕಬೇಕು, ಆ ರೀತಿಯಾದಂಥ ವಿಡಿಯೋಗಳನ್ನು ಮೊದಲೇ ರೆಕಾರ್ಡ್ ಮಾಡಿಕೊಂಡು ಷಡ್ಯಂತ್ರದ ಭಾಗವಾಗಿ ಈಗ ಒಂದೊಂದಾಗಿ ವಿಡಿಯೋ ರಿಲೀಸ್ ಮಾಡ್ತಾ ಇದ್ರು. ಅವಾಗೆ ಕೋರ್ಟ್ನಲ್ಲಿ ಪ್ರಶ್ನೆ ಕೇಳ್ಬೋದು. ಸೊ ಹಾಗಾಗಿ ಅವ್ನು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಚಿನ್ನಯ್ಯ, ಅದ್ರ ಮೇಲೆ ನಿಂತಿದೆ ಬುರುಡೆ ಗ್ಯಾಂಗ್ನ ಭವಿಷ್ಯ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಧರ್ಮಸ್ಥಳದಿಂದ ಫೋನ್ ಸಂಪರ್ಕದಲ್ಲಿ. ಆನಂದ್, ಈಗ ಬುರುಡೆ ಗ್ಯಾಂಗ್ ಬಂಧನದ ಭೀತಿಯ ಬೆನ್ನಲ್ಲೇ 13 ವಿಡಿಯೋಸ್ಗಳು 4 ದಿನ ಗ್ಯಾಪಲ್ಲಿ ರಿಲೀಸ್ ಮಾಡಲಾಯಿತು. ಜೊತೆಗೆ ಇವತ್ತು ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗಿ 183 ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತತೆ ಕಾಣಿಸ್ತಾ ಇದೆ. ಏನೇನಾಗ್ಬೋದು ಇವತ್ತು? ಶರತ್, ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗು ಈಗ ಬಂಧನದ ಭೀತಿ ಶುರುವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಿನಕ್ಕೊಂದು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಮೂಲಕ SITಯ ಒಂದು ತನಿಖೆ ಜಿಪ್ಪನ್ನ ತಪ್ಪಿಸುವಂತ ಪ್ರಯತ್ನವನ್ನು ಕೂಡ, ಷಡ್ಯಂತ್ರವನ್ನು ಕೂಡ ಈ ಬುರುಡೆ ಗ್ಯಾಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಸೈಲೆಂಟ್ ಆಗಿದ್ದು, ಈಗ ಕಳೆದ 3-4 ದಿನಗಳಿಂದ ಒಂದೊಂದೇ ವಿಡಿಯೋಗಳನ್ನ ಕಟ್ ಮಾಡಿ ಅಂದ್ರೆ ಪಾರ್ಟ್ ವೈಸ್ ಪಾರ್ಟ್ ರಿಲೀಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಒಂದು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಮ್ಮದೇನು ಪಾತ್ರ ಇಲ್ಲ, ಎಲ್ಲವೂ ಕೂಡ ಚಿನ್ನಯ್ಯ ಖುದ್ದು ತಮ್ಮ ಬಳಿ ಬಂದು ಈ ರೀತಿ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಹಾಗೆ ಧರ್ಮಸ್ಥಳದ ಹಲವು ಭಾಗಗಳಲ್ಲಿ ಶವಗಳನ್ನ ಊತಿದ್ದೇನೆ ಅಂತ ಸ್ವಯಂ ಪ್ರೇರಿತವಾಗಿ ಅವರೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ಪಾತ್ರ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸೋದಿಕ್ಕೆ ಈಗ ತಿಮರೋಡಿ ಅವರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ತಿಮರೋಡಿ ಜೊತೆಯಲ್ಲಿ ಚಿನ್ನಯ್ಯ ಇರತಕ್ಕಂತ ಮತ್ತೆ ಅವರು ಮಾತನಾಡಿರ್ತಕ್ಕಂಥ ವಿಡಿಯೋಗಳನ್ನ ಪದೇ ಬಿಡುಗಡೆ ಮಾಡುವ ಮೂಲಕ ಈ ಕಡೆ SIT ತನಿಖೆಯನ್ನು ಹಾದಿಯನ್ನು ದಿಕ್ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ ಚಿನ್ನಯ್ಯ ಅವರು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಪ್ರಮುಖವಾಗಿ ಕೋರ್ಟ್ ಮುಂದೆ ತಮ್ಮ ಹೇಳಿಕೆಗಳನ್ನ ದಾಖಲು ಮಾಡೋದಕ್ಕ ಒಂದು ಕೆಲಸಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಿನ್ನಯ್ಯ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ 183 ಅಡಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಈಗ ಕೋರ್ಟ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಚಿನ್ನಯ್ಯ ಹೇಳಿಕೆಯಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ತನಿಖೆ ನಡೆದಿದೆ. ಜೊತೆಗೆ ಚಿನ್ನಯ್ಯ ಈಗಾಗಲೇ ತಪ್ಪನ್ನ ಒಪ್ಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಬುರುಡೆ ಗ್ಯಾಂಗು ಕೂಡ ಬಹಳಷ್ಟು ಒಂದು ಆತಂಕ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಚಿನ್ನಯ್ಯ ಅವರು ಏನ್ ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅದು ಕೂಡ ಒಂದು ಪ್ರಮುಖ ಮಹತ್ವದಾದಂತ ಒಂದು ಹೇಳಿಕೆ ಆಗಿರುತ್ತೆ. ಜೊತೆಗೆ ಈ ಕೆಲವು ವಿಡಿಯೋಗಳನ್ನ ಏನ್ ರಿಲೀಸ್ ಮಾಡ್ತಾ ಇದ್ದಾರೆ, ಆ ವಿಡಿಯೋ ವಿಚಾರವಾಗಿ ಕೂಡ ಚಿನ್ನಯ್ಯ ಬಳಿಯಿಂದ ಹೇಳಿಕೆ ದಾಖಲು ಮಾಡ್ಕೊಳ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.